ನನ್ನ ಲೈಫಲ್ಲಿ ನಾನು ಮಾಡಿದಂಥ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಂದರೆ ನಮ್ಮ KD ಮೂವಿ. ನಾನು ಪ್ರೇಮ್ ಸರ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ನ ಅವನಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಒಂದು ಮಾತು ಹೇಳಿದರು, ಮಾಡಿ ಮಗನೇ ಇದು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ಅವತ್ತು ಏನು ಅಂದಿದ್ದಾರೋ ಅದೇ ರೀತಿ ನನ್ನ ಲೈಫಲ್ಲಿ ನಡೀತಾ ಇದೆ. ಕರ್ನಾಟಕದ ಎಲ್ಲ ಕಡೆಯಿಂದಲೂ ಕೂಡ ಮೆಸೇಜ್ ಬರ್ತಾ ಇದೆ ನನಗೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ತುಂಬ ಜನ ಬಾಸ್ ಥರ ಯಾಕೆ ನೀವು ಹೊಡಿದಿದ್ದು ಅಂತ ಕೇಳ್ತಿದ್ದಾರೆ. ಸೊ ನಾನು ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ದೇನೆ ಅಷ್ಟೇ. ಮತ್ತು ಇವರೇ ಅದಕ್ಕೆ ಸಹಕಾರ ಮಾಡಿದ್ದು. ನಾನು ಬೆನ್ನಿಗೆ ಹೊಡಿತೀನಿ ಅಂದರೂ ಕೂಡ ಬೇಡ ಇಲ್ಲಿಗೆ ಹೊಡಿಬೇಕು, ಇದೇ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನಿಂದ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ, ತುಂಬ ಜನಕ್ಕೆ ಇದು ಇಷ್ಟ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ಇಡೀ ನಮ್ಮ ಕನ್ನಡ ಚಿತ್ರರಂಗ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಆ ಕಾರಣದಿಂದ ನಾವು ಎಲ್ಲರನ್ನೂ ಕರೆದು ಒಂದು ಶೋ ಅರೇಂಜ್ಮೆಂಟ್ ಮಾಡಿ ಶೋ ಹಾಕಿದ್ವಿ. ಆ್ಯಂಡ್ ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಕನ್ನಡ ಚಿತ್ರರಂಗದ ಎಲ್ಲ ಸ್ನೇಹಿತರಿಗೂ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ನೋಡಬೇಕಾದ್ರೆ ಆನ್ಲೈನ್ ಮೀಡಿಯಾದಲ್ಲಿ ಕೆಲವು ವೀಡಿಯೋಗಳನ್ನ ಬಿಡ್ತಾ ಇದ್ದೀರಾ. ದಯವಿಟ್ಟು ಕೈ ಮುಗಿದು ಬೇಡ್ತೀನಿ, ಯಾವುದು ವೀಡಿಯೋಗಳನ್ನ ಹಂಗೆ ಬಿಡಬೇಡಿ. ನನಗೆ ಗೊತ್ತು ನೀವು ಆ ವೀಡಿಯೋಗಳನ್ನ ಬೇಕು ಅಂತ ಬಿಡ್ತಾ ಇಲ್ಲ, ಅದನ್ನು ಹಂಚ್ಕೊತಾ ಇದ್ದೀರಾ, ಖುಷಿಯಿಂದ ಹಂಚ್ಕೊತಾ ಇದ್ದೀರಾ. ಈ ಎಂಟ್ರಿ ಹಂಗಿದೆ, ಧ್ರುವರ್ ಎಂಟ್ರಿ ಹಂಗಿದೆ, ಡಾರ್ಲಿಂಗ್ ಎಂಟ್ರಿ ಹಂಗಿದೆ, ಸೊ ರಮೇಶ್ ಸರ್ ಅಂದರೆ ಎಸ್, ಬಟ್ ಅದು ಕಂಟೆಂಟ್ ಕತೆ. ಅದು ದಯವಿಟ್ಟು ಆ ತುಣುಕುಗಳನ್ನ ಹಾಕ್ಬಿಟ್ಟು ನೀವು ಯಾರು ವೀಡಿಯೋಗಳನ್ನ ಮಾಡಬೇಡಿ ಅಂತ ನಿಮ್ಮನ್ನು ಕೈ ಮುಗಿದು ಬೇಡ್ಕೊತೀನಿ. ಯಾಕೆಂದರೆ ತುಂಬ ಶ್ರಮ ಬಿದ್ದಿದ್ದೀವಿ ಅದರಿಂದ. ಒಂದು KVN ಸಂಸ್ಥೆ ಇದೆಯಲ್ಲ, KVN ಸಂಸ್ಥೆ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ಯಾರ, ನಂಗೆ ಸಪೋರ್ಟ್ ಮಾಡ್ಯಾರ ಈ ಸಿನಿಮಾದಕ್ಕೆ. ದಯವಿಟ್ಟು ಅದೊಂದು ಮಾಡಬೇಡಿ ಅಂತ ಕೇಳ್ತೀನಿ. ಇಡೀ ಆನ್ಲೈನ್ ಮೀಡಿಯಾ ಏನಿದೆ, ಸೊ ಪ್ರತಿಯೊಬ್ಬರು ಇವತ್ತಿನ ಏನಿದೆ, ನನ್ನ ನ್ಯೂಸ್ ಚಾನಲ್ ಆಗಲಿ, ಎಲ್ಲ ಪ್ರತಿಯೊಬ್ಬರು ಪತ್ರಕರ್ತರಾಗಲಿ, ಪ್ರತಿಯೊಬ್ಬರು ಸಪೋರ್ಟು, ಪ್ರತಿಯೊಬ್ಬರು ಈ ಕನ್ನಡ ಸಿನಿಮಾನ, ಈ ಸಿನಿಮಾನ KD ಸಿನಿಮಾ ಅಂತಿಲ್ಲ, ಪ್ರತಿ ಸಿನಿಮಾ ಮಾಡ್ತೀರಾ, ಬಟ್ ಎಸ್ಪೆಷಲಿ ಈ ಸಿನಿಮಾನ ಹೊತ್ಕೊಂಡು ಹೆಗಲ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ನಿಮಗೆ ಕೋಟಿ ಧನ್ಯವಾದಗಳು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಕು 3 ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ. ತೆಲುಗು, ತಮಿಳು ಆ್ಯಂಡ್ ಹಿಂದಿ 3 ಬರುತ್ತೆ ನೆಕ್ಸ್ಟ್ ವೀಕು. ಅದು ನಾಳೆಯಿಂದ ಮಂಡೆಯಿಂದ ಸೆನ್ಸಾರ್ಗೆ ಹೋಗ್ತಿದೆ. ಸೆನ್ಸಾರ್ಗೆ ಹೋದ ತಕ್ಷಣ ಅಲ್ಲಿ ಮುಗಿದ ತಕ್ಷಣ ಅಲ್ಲಿ ರಿಲೀಸ್ ಆಗ್ತಿದೆ. ಸೊ ಅಂಡ್ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ತೀನಿ. ಇಲ್ಲ, ಖಂಡಿತ ಲಾಸ್ಟ್ ಮೂಮೆಂಟಲ್ಲಿ ನಾನು ಕೊನೆ ಹಂತದಲ್ಲಿ ನನಗೊಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಆಯಿತು. ಯಾಕೆ ಅಂತಂದರೆ ಮಾಡಿದ್ದು ಒಂದು 15 ಡೇಸ್ 20 ಡೇಸ್ ಆ ಟೈಮಲ್ಲಿ KVN ಸರ್ ಒಂದು ಮಾತು ಹೇಳಿದ್ರು ನನಗೆ, ಕರೆದ್ಬಿಟ್ಟು, ಪ್ರೇಮ್ ಅವರೇ ಎಷ್ಟು ಬೇಗ ಮಾಡೋಕ್ಕೆ ಸಾಧ್ಯ, ನೀವು ಅಷ್ಟು ಬೇಗ ಮಾಡಿ ಪ್ರೇಮ್ ಅವರೇ ಅಂತ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ನೋವು ಮಾಡಬಾರ್ದು. ಯಾಕೆಂದರೆ ಅವ್ರು ನಮ್ಮನ್ನು ನಂಬಿ, ಈಗ ನಾನಾಗಲಿ, ಧ್ರುವರಾಗಲಿ, ಪ್ರತಿಯೊಬ್ಬ ಕಲಾವಿದರು, ರವಿ ಸರ್ ಆಗಲಿ, ಪ್ರತಿಯೊಬ್ಬರು, ರಮೇಶ್ ಸರ್ ಆಗಲಿ, ಆಮೇಲೆ ಡಾರ್ಲಿಂಗ್, ಎಲ್ಲರೂ ಇದ್ರ ಮೇಲೆ ಅವರು ಇದನ್ನು ಹಾಕಿದ್ದಾರೆ. ಸೊ ನಾನೆಲ್ಲೋ ಎಲ್ಲರಿಗೂ ಏನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಂಗೆ ನಮ್ಮ ರಾತ್ರಿ ಕೇಳ್ದೆ, ಫೋನ್ ಮಾಡ್ಬಿಟ್ಟು, ಅಣ್ಣ ಏನಣ್ಣ, ಹೌದಾ ಗುರುವಾರ ರಿಲೀಸ್ ಆಗ್ತಿದೆ, ಮಗ ರಿಲೀಸ್ ಆಗುತ್ತೆ, ಬಾರ ತಲೆ ಕೆಡಿಸ್ಕೊಬೇಡ ಅಂತ. ಅಂದರೆ ಎಷ್ಟೇ ಒತ್ತಡ ಇದ್ದರು KVN ಸಂಸ್ಥೆ, KVN ವೆಂಕಟನಾರಾಯಣ ಅವರು ನಮ್ಮ ಹಿಂದೆ ನಿಂತು ನಮ್ಮ ಬೆಂತಟ್ಟಿ ಈ ರೇಂಜ್ಗೆ ಬಿಟ್ವಿ. ಅದು ಆ ಶ್ರಮ ಎಲ್ಲ ಏನು ಅನಿಸ್ಲಿಲ್ಲ ನನಗೆ. ಸೊ ಎನಿವೆ, ಸೊ ಗೆದ್ವಿ. ಆ್ಯಂಡ್ ಎಲ್ಲರ ಪ್ರೀತಿ, ವಿಶ್ವಾಸ ಸದಾ, ಅಂದರೆ ಯಾರು ನೆಗೆಟಿವ್ ಮಾಡಿದೆ, ಎಲ್ಲರೂ ಪಾಸಿಟಿವ್ ಆಗಿ ಸಿನಿಮಾನ ಕರ್ಕೊಂಡು ಹೋಗ್ತಿದ್ದಾರೆ. ಈ ಥರದೊಂದು ಅದ್ಭುತ ಸಿನಿಮಾ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಪ್ರೀತಿ, ವಿಶ್ವಾಸ ಹಿಂಗೆ ಸದಾ ಹಂಗಿರಲಿ. ನೆಕ್ಸ್ಟ್ ತೆಲುಗು, ತಮಿಳು ಆ್ಯಂಡ್ ಹಿಂದಿ ಎಲ್ಲ ರಿಲೀಸ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.